ದೀಪ ಒಂದೇ ಸ್ವಲ್ಪ ಆಟ ನಮಗೆ. ವಿಡಿಯೋ ಮಾಡ್ಕೊಳ್ಳೋ ಕೈ ಕಲಿ ಇರುತ್ತೆ ಬಿಡೋದಲ್ಲ ಅಲ್ಲೇ ಇದೆಯಲ್ಲ ಇಲ್ಲಿ ಎರ್ಸು ನೋಡಿ. ಅಡ್ಜಸ್ಟ್ ಆಗಿಲ್ಲ ಅಂತ ಈ ಕಡೆ ಬರೋ ಅವರು ಇನ್ನೂ ಇದಾಗಿದೆ ಅಂತ ಬಣ ಆಗ್ತದೆ. ಬಸವಣ್ಣ ಈ ಕಡೆ ಬರೋ ಕಡಪ್ಪ. ಅಯ್ಯೋ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ. ಈಗಾಗಲೇ ಗಜಪಯಣದ ಮೂಲಕವಾಗಿ ಕಾಡಿನಿಂದ ನಾಡಿಗೆ ಬಂದಿರುವಂತಹ ದಸರಾ ಗಜಪಡೆಗಳಿಗೆ ಇವತ್ತಿನಿಂದ ತಾಲೀಮು ಆರಂಭ ಆಗಿರುವಂಥದ್ದು. ನಾಳೆಗೆ ಸದ್ಯ ಮೈಸೂರಿನ KR ಆಸ್ಪತ್ರೆಯ ವೃತ್ತದ ಬಳಿ ಇದ್ದೇನೆ. ಈಗಾಗಲೇ ಮೈಸೂರು ಅರಮನೆಯಿಂದ ಹೊರಟಿರುವಂತಹ ದಸರಾ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳು ಕೂಡ ಈಗಾಗಲೇ ಸಾಲಾಗಿ ಬರ್ತಾ ಇರುವಂಥದ್ದು. ಇವತ್ತಿನಿಂದ ಜಂಬೂ ಸವಾರಿಯ ತಾಲೀಮು ಕೂಡ ಆರಂಭ ಆಗಿದೆ. ಮೈಸೂರಿನ ಅದರಲ್ಲೂ ಕೂಡ ರಾಜಬೀದಿಗಳಲ್ಲಿ ಗಜಗಾಂಭೀರ್ಯದ ಹೆಜ್ಜೆಗಳನ್ನು ಇವತ್ತಿಂದ ನೋಡ್ಬೋದಾಗಿದೆ. 9 ಆನೆಗಳು ಕೂಡ ಸಾಲಾಗಿ ಬರ್ತಾ ಇರುವಂಥದ್ದು. ಅಭಿಮನ್ಯು ನೇತೃತ್ವದ 9 ಆನೆಗಳು ಕೂಡ ಮೊದಲ ಹಂತದಲ್ಲಿ ಈ ಬಾರಿ ಮೈಸೂರು ಅರಮನೆಗೆ 9 ಆನೆಗಳು ಬಂದಿದೆ. ಒಟ್ಟು 14 ಆನೆಗಳು ಈ ಬಾರಿ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಭಾಳ ವಿಶೇಷ ಅಂತಂದರೆ ಈ ಬಾರಿ ಈಗಾಗಲೇ ಕಂಜನಾನೆ ಇರ್ಬೋದು, ಗೋಪಿ ಇರ್ಬೋದು, ವರಲಕ್ಷ್ಮಿ ಇರ್ಬೋದು, ಸಾಕಷ್ಟು ಅಂದರೆ 14 ಆನೆಗಳು ಕೂಡ ಸಾಕಷ್ಟು ಅಂದರೆ ಬೇರೆ ಬೇರೆ ಆನೆ ಕ್ಯಾಂಪ್ಗಳಿಂದ ಬಂದಿದೆ. ಅಭಿಮನ್ಯು ನೇತೃತ್ವದ 9 ಆನೆಗಳು ಇವತ್ತಿನಿಂದ ತಾಲೀಮನ್ನು ಶುರು ಮಾಡಿರುವಂಥದ್ದು. ಈಗಾಗಲೇ ಏನು ನೆನ್ನೆ ತೂಕ ಮಾಡುವಂತಹ ಪರೀಕ್ಷೆಯು ಕೂಡ ನಡೀತು. ಅದರಲ್ಲಿ ದಸರಾ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ನಂಬರ್ 1 ಬಂದಿರುವಂಥದ್ದು. ಸುಮಾರು 5 ಟನ್ ತೂಕವನ್ನು ಹೊಂದಿದ್ದಾನೆ. ಇವತ್ತಿನಿಂದ ಸುಮಾರು 5 ಕಿಲೋಮೀಟರ್ ಅಂದರೆ ಮೈಸೂರು ಅರಮನೆಯಿಂದ ಬಲಿ ಮಂಟಪದವರೆಗೂ ಕೂಡ ತಾಲೀಮು ನಡೆಯುತ್ತೆ. ಭಾಳ ಪ್ರಮುಖವಾಗಿ ದಸರಾ ಜಂಬೂ ಸವಾರಿಯಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅಂತೇಳಿ ಇವತ್ತಿನಿಂದ ತಾಲೀಮನ್ನು ಕೂಡ ಆರಂಭಿಸಿರುವಂಥದ್ದು.
ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಜೀಪ್ ಒಂದೇ ಸ್ವಲ್ಪ ಆಟ ನಮಗೆ. ವಿಡಿಯೋ ಮಾಡ್ಕೊಳ್ಳೋ ಕೈ ಕಲಿ ಇರುತ್ತೆ ಅನ್ಸ್ಬಿಡ್ದಲ್ಲ ಅಲ್ಲೇ ಅಲ್ಲ ಇಲ್ಲಿ ಎರ್ಸು ಇಲ್ಲಿ ನೋಡಿ. ಇನ್ನೂ ಅಡ್ಜಸ್ಟ್ ಆಗಿಲ್ಲ ಅಂತ. ಈ ಕಡೆ ಬರೋ ಅವರು ಇನ್ನೂ ಇದಾಗಿದೆ ಅಂತ ಬಣ ಅಂತ. ಬಸವಣ್ಣ ಈ ಕಡೆ ಬರೋ ಕಣಪ್ಪ. ಅಯ್ಯೋ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ. ಈಗಾಗಲೇ ಗಜಪಯಣದ ಮೂಲಕವಾಗಿ ಕಾಡಿನಿಂದ ನಾಡಿಗೆ ಬಂದಿರುವಂತಹ ದಸರಾ ಗಜಪಡೆಗಳಿಗೆ ಇವತ್ತಿನಿಂದ ತಾಲೀಮು ಆರಂಭ ಆಗಿರುವಂಥದ್ದು. ನಾಳೆಗೆ ಸದ್ಯ ಮೈಸೂರಿನ KR ಆಸ್ಪತ್ರೆಯ ವೃತ್ತದ ಬಳಿ ಇದ್ದೇನೆ. ಈಗಾಗಲೇ ಮೈಸೂರು ಅರಮನೆಯಿಂದ ಹೊರಟಿರುವಂತಹ ದಸರಾ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳು ಕೂಡ ಈಗಾಗಲೇ ಸಾಲಾಗಿ ಬರ್ತಾ ಇರುವಂಥದ್ದು. ಇವತ್ತಿನಿಂದ ಜಂಬೂ ಸವಾರಿಯ ತಾಲೀಮು ಕೂಡ ಆರಂಭ ಆಗಿದೆ. ಮೈಸೂರಿನ ಗಜ ಅದರಲ್ಲೂ ಕೂಡ ರಾಜಬೀದಿಗಳಲ್ಲಿ ಗಜಗಾಂಭೀರ್ಯದ ಹೆಜ್ಜೆಗಳನ್ನು ಇವತ್ತಿಂದ ನೋಡ್ಬೋದಾಗಿದೆ. 9 ಆನೆಗಳು ಕೂಡ ಸಾಲಾಗಿ ಬರ್ತಾ ಇರುವಂಥದ್ದು. ಅಭಿಮನ್ಯು ನೇತೃತ್ವದ 9 ಆನೆಗಳು ಕೂಡ ಮೊದಲ ಹಂತದಲ್ಲಿ ಈ ಬಾರಿ ಮೈಸೂರು ಅರಮನೆಗೆ 9 ಆನೆಗಳು ಬಂದಿದೆ. ಒಟ್ಟು 14 ಆನೆಗಳು ಈ ಬಾರಿ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಭಾಳ ವಿಶೇಷ ಅಂತಂದರೆ ಈ ಬಾರಿ ಈಗಾಗಲೇ ಕಂಚನಾನೆ ಇರ್ಬೋದು, ಗೋಪಿ ಇರ್ಬೋದು, ವರಲಕ್ಷ್ಮಿ ಇರ್ಬೋದು, ಸಾಕಷ್ಟು ಅಂದರೆ 14 ಆನೆಗಳು ಕೂಡ ಸಾಕಷ್ಟು ಅಂದರೆ ಬೇರೆ ಬೇರೆ ಆನೆ ಕ್ಯಾಂಪ್ಗಳಿಂದ ಬಂದಿದೆ. ಅಭಿಮನ್ಯು ನೇತೃತ್ವದ 9 ಆನೆಗಳು ಇವತ್ತಿನಿಂದ ತಾಲೀಮನ್ನು ಶುರು ಮಾಡಿರುವಂಥದ್ದು. ಈಗಾಗಲೇ ಏನು ನಿನ್ನೆ ತೂಕ ಮಾಡುವಂತಹ ಪರೀಕ್ಷೆಯು ಕೂಡ
ನಡೀತು. ಅದರಲ್ಲಿ ದಸರಾ ಗಜಪಡೆ ಕ್ಯಾಪ್ಟನ್ ಅಭಿಮನ್ಯು ನಂಬರ್ 1 ಬಂದಿರುವಂಥದ್ದು. ಸುಮಾರು 5 ಟನ್ ತೂಕವನ್ನು ಹೊಂದಿದ್ದಾನೆ. ಇವತ್ತಿನಿಂದ ಸುಮಾರು 5 ಕಿಲೋಮೀಟರ್ ಅಂದರೆ ಮೈಸೂರು ಅರಮನೆಯಿಂದ ಬಲಿ ಮಂಟಪದವರೆಗೂ ಕೂಡ ತಾಲೀಮು ನಡೆಯುತ್ತೆ. ಭಾಳ ಪ್ರಮುಖವಾಗಿ ದಸರಾ ಜಂಬೂ ಸವಾರಿಯಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅಂತೇಳಿ ಇವತ್ತಿನಿಂದ ತಾಲೀಮನ್ನು ಕೂಡ ಆರಂಭಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರ್, ಕನ್ನಡ, ಮೈಸೂರು.